ಹಾಯ್ ಗೈಸ್, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸೊ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ SBI ಕ್ಲರ್ಕ್ ಅಥವಾ ಜೂನಿಯರ್ ಅಸೋಸಿಯೇಟ್ಸ್ಗೆ ಹೇಗೆ ಆನ್ಲೈನ್ ಅಪ್ಲೈ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಡೀಟೇಲ್ ಆಗಿ ನೋಡೋಣ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಗೈಸ್, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ನ ಓಪನ್ ಮಾಡಿದ್ರೆ ಈ ವೆಬ್ಸೈಟ್ ಓಪನ್ ಆಗುತ್ತೆ, SBIದು ಅಫಿಷಿಯಲ್ ವೆಬ್ಸೈಟ್. ಸೊ ನೋಡ್ಬೋದು ಗೈಸ್, ಇಲ್ಲಿ ಇಂಪಾರ್ಟೆಂಟ್ ಡೇಟ್ಸ್ ಇದೆ. ಸೊ ಅಪ್ಲಿಕೇಶನ್ಸ್ 27th ಏಪ್ರಿಲಿಂದ ಸ್ಟಾರ್ಟ್ ಆಗಿದೆ ಆ್ಯಂಡ್ ಲಾಸ್ಟ್ ಡೇಟ್ ಇರೋದು 17th ಮೇ. ಸೊ 17th ಮೇ ಲಾಸ್ಟ್ ಡೇಟ್ ಇದೆ ಗೈಸ್, ಆದಷ್ಟು ಬೇಗನೆ ಅಪ್ಲೈ ಮಾಡಿ. ಆ್ಯಂಡ್ ಪೇಮೆಂಟ್ ಮಾಡೋಕ್ಕೂ ಲಾಸ್ಟ್ ಡೇಟ್ ಇರೋದು 17th ಮೇ. ಅಪ್ಲೈ ಮಾಡೋಕ್ಕೆ ಕ್ಲಿಕ್ ಯೋರ್ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಿ ಗೈಸ್, ಈ ಥರ ಪೇಜ್ ಓಪನ್ ಆಗಿದೆ. ಸೊ ಗೈಸ್, ಇಲ್ಲಿ ಟೋಟಲ್ 6 ಸ್ಟೆಪ್ಸ್ ಇದೆ. ಬೇಸಿಕ್ ಇನ್ಫೋ, ಫೋಟೋ ಸಿಗ್ನೇಚರ್, ಡೀಟೇಲ್ಸ್, ಪ್ರಿವ್ಯೂ, ಅಪ್ಲೋಡ್ಸ್ ಆ್ಯಂಡ್ ಪೇಮೆಂಟ್. ಸೊ ಟೋಟಲ್ 6 ಸ್ಟೆಪ್ಸ್ ಇದೆ. ಸೊ ಫಸ್ಟ್ ಗೈಸ್, ನಿಮ್ಮ ಬೇಸಿಕ್ ಇನ್ಫಾರ್ಮೇಷನ್ನ ಫಿಲ್ ಮಾಡಬೇಕು. ಸೊ ಗೈಸ್, ಇಲ್ಲಿ ನಿಮ್ಮ ಫಸ್ಟ್ ನೇಮ್ನ ಎಂಟರ್ ಮಾಡಿ. ನೆಕ್ಸ್ಟ್ ಗೈಸ್, ಅದೇ ಥರ ನಿಮ್ಮ ಫಸ್ಟ್ ನೇಮ್ನ ಕನ್ಫರ್ಮ್ ಮಾಡಿ. ನೆಕ್ಸ್ಟ್ ಗೈಸ್, ನಿಮ್ಮ ಮಿಡಲ್ ನೇಮ್ ಇದ್ದರೆ ಮಿಡಲ್ ನೇಮ್ ಆ್ಯಂಡ್ ಲಾಸ್ಟ್ ನೇಮ್ ಇದ್ದರೆ ಲಾಸ್ಟ್ ನೇಮ್ನ ಎಂಟರ್ ಮಾಡಿ. ನೆಕ್ಸ್ಟ್ ಗೈಸ್, ನಿಮ್ಮ ಆ್ಯಕ್ಟಿವ್ ಮೊಬೈಲ್ ನಂಬರ್ನ ಎಂಟರ್ ಮಾಡಿ. ಯಾಕಂದರೆ ಗೈಸ್, ಹಾಲ್ ಟಿಕೆಟೆಡ್ ಆ್ಯಂಡ್ ಎಕ್ಸಾಮ್ ರಿಲೇಟೆಡ್ ಇನ್ಫಾರ್ಮೇಷನ್ ನಿಮ್ಮ ಮೊಬೈಲ್ ನಂಬರ್ಗೆ ಸೆಂಡ್ ಮಾಡ್ತಾರೆ. ಸೊ ಹಾಗಾಗಿ ಗೈಸ್, ನಿಮ್ಮ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐಡಿನ, ಆ್ಯಕ್ಟಿವ್ ಇಮೇಲ್ ಐಡಿ ಆ್ಯಂಡ್ ಮೊಬೈಲ್ ನಂಬರ್ನ ಎಂಟರ್ ಮಾಡಿ. ನೆಕ್ಸ್ಟ್ ಗೈಸ್, ಇಮೇಲ್ ಐಡಿ ಆದಮೇಲೆ ಸೆಕ್ಯೂರಿಟಿ ಕೋಡ್ನ ಫಿಲ್ ಮಾಡಿ. ಸೊ ಫೈನಲಿ ಗೈಸ್, ಎಲ್ಲ ಡೀಟೇಲ್ಸ್ ಫಿಲ್ ಆದಮೇಲೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಎಲ್ಲ ಡೀಟೇಲ್ಸ್ ಚೆಕ್ ಮಾಡಿ. ಫೈನಲಿ ಎಲ್ಲ ಓಕೆ ಇದ್ರೆ ಗೈಸ್, ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಗೈಸ್, ಇವಾಗ ಸೆಕೆಂಡ್ ಸ್ಟೆಪ್. ಸೊ ಇಲ್ಲಿ ಗೈಸ್, ನಿಮ್ಮ ಫೋಟೋ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕು. ಸೊ ಗೈಸ್, ಇಲ್ಲಿ ಗೈಡ್ಲೈನ್ಸ್ ಇದೆ. ಸೊ ಗೈಡ್ಲೈನ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಡೀಟೇಲ್ಸ್ನ ಚೆಕ್ ಮಾಡ್ಬೋದು. ಸೊ ನೋಡಿ ಗೈಸ್, ಇಲ್ಲಿ ಗೈಡ್ಲೈನ್ಸ್ ಇದೆ. ಸೊ ಫೋಟೋಗ್ರಾಫ್ ಗೈಸ್ 200 into 230 ಪಿಕ್ಸೆಲ್ಸ್, ಸೈಜ್ 20 to 50 KB. ಸೊ ಇದು ಗೈಸ್ ಫೋಟೋದು ಡೈಮೆನ್ಷನ್ಸ್. ನೆಕ್ಸ್ಟ್ ಗೈಸ್, ಸಿಗ್ನೇಚರ್ದು ಡೈಮೆನ್ಷನ್ಸ್ ನೋಡೋದೆ ಗೈಸ್, ವೈಟ್ ಪೇಪರಲ್ಲಿ ಬ್ಲ್ಯಾಕ್ ಇಂಕ್ ಪೆನ್ಲೆ ನೀವು ಸೈನ್ ಮಾಡಬೇಕು. ಸೊ ಇದು ಗೈಸ್ ಸಿಗ್ನೇಚರ್ದು ಡೈಮೆನ್ಷನ್ಸ್ 240 into 60 ಪಿಕ್ಸೆಲ್ಸ್ ಆ್ಯಂಡ್ 10 to 20 KB ಸೈಜ್ ಇರಬೇಕು. ಸೊ ಇದು ಗೈಸ್ ಸಿಗ್ನೇಚರ್ದು. ನೆಕ್ಸ್ಟ್ ಗೈಸ್, ಥಂಬ್ ಇಂಪ್ರೆಷನ್, ಲೆಫ್ಟ್ ಥಂಬ್ ಇಂಪ್ರೆಷನ್ ಇರಬೇಕು ವೈಟ್ ಪೇಪರ್ ಮೇಲೆ, ಬ್ಲ್ಯಾಕ್ ಆರ್ ಬ್ಲೂ ಇಂಕ್. ಸೊ ಡೈಮೆನ್ಷನ್ಸ್ ಗೈಸ್ 240 into 240 ಪಿಕ್ಸೆಲ್ಸ್ ಆ್ಯಂಡ್ ಸೈಜ್ 20 to 50 KB. ನೆಕ್ಸ್ಟ್ ಗೈಸ್, ಡಿಕ್ಲೇರೇಷನ್ ಬಗ್ಗೆ ನೋಡೋದ್ರೆ, ಸೊ ಡಿಕ್ಲೇರೇಷನ್ ನೀವು ಇಂಗ್ಲೀಷಲ್ಲಿ ಬರಬೇಕು. 800 into 400 ಪಿಕ್ಸೆಲ್ಸ್ ಆ್ಯಂಡ್ ಸೈಜ್ 50 to 100 KB. ಸೊ ಗೈಸ್, ಫಸ್ಟ್ ನಿಮ್ಮ ಡಾಕ್ಯುಮೆಂಟ್ಸ್ನ ಈ ಡೈಮೆನ್ಷನ್ಸ್ಗೆ ಅಡ್ಜಸ್ಟ್ ಮಾಡಿ, ಆಮೇಲೆ ನಿಮ್ಮ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿ. ನೆಕ್ಸ್ಟ್ ಗೈಸ್, ಡಿಕ್ಲೇರೇಷನ್. ಸೊ ನೋಡ್ಬೋದು ಗೈಸ್, ಇದು ಡಿಕ್ಲೇರೇಷನ್. ಸೊ ವೈಟ್ ಪೇಪರಲ್ಲಿ ಬರೆದು ಗೈಸ್ ಸ್ಕ್ಯಾನ್ ಮಾಡಿ ಈ ಡಿಕ್ಲೇರೇಷನ್ ನೀವು ಅಪ್ಲೋಡ್ ಮಾಡಬೇಕು. ಸೊ ಯಾವ ಥರ ಇದೆ ಗೈಸ್, ಅದೇ ಥರ ಆ್ಯಸ್ ಇಟ್ ಈಸ್ ಕಾಪಿ ಮಾಡಿಬಿಟ್ಟು ವೈಟ್ ಪೇಪರಲ್ಲಿ ಬರೆದು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ಸೊ ಫೈನಲಿ ಗೈಸ್, ಎಲ್ಲ ಡಾಕ್ಯುಮೆಂಟ್ಸ್ನ ಈ ಡೈಮೆನ್ಷನ್ಸ್ಗೆ ಅಡ್ಜಸ್ಟ್ ಮಾಡಿ, ಆಮೇಲೆ ನಿಮ್ಮ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿ. ಸೊ ನೆಕ್ಸ್ಟ್ ಗೈಸ್, ಫೋಟೋಗ್ರಾಫ್ನ ಅಪ್ಲೋಡ್ ಮಾಡಬೇಕು. ಸೊ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಫೈಲ್ನ ಸೆಲೆಕ್ಟ್ ಮಾಡಿ ಗೈಸ್. ಫೋಟೋಗ್ರಾಫ್ದು ಫೈಲ್ ಸೆಲೆಕ್ಟ್ ಮಾಡಿ. ನೋಡಿ ಗೈಸ್, ಅಪ್ಲೋಡ್ ಆಗಿದೆ. ಅದೇ ಥರ ಸೇಮ್ ಪ್ರೊಸೀಜರ್, ಸಿಗ್ನೇಚರ್ನ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿ. ಸೊ ನೋಡಿ ಗೈಸ್, ಫೋಟೋ ಆ್ಯಂಡ್ ಸಿಗ್ನೇಚರ್ ಸಕ್ಸಸ್ಫುಲಿ ಅಪ್ಲೋಡ್ ಆಗಿದೆ. ಈ ಥರ ನೀವು ಅಪ್ಲೋಡ್ ಮಾಡಬೇಕು. ಸೊ ಫೈನಲಿ ಗೈಸ್, ಫೋಟೋ ಆ್ಯಂಡ್ ಸಿಗ್ನೇಚರ್ ಅಪ್ಲೋಡ್ ಆದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಗೈಸ್, ಇಲ್ಲಿ ನೀವು ನಿಮ್ಮ ಡೀಟೇಲ್ಸ್ನ ಎಂಟರ್ ಮಾಡಬೇಕು, ಬೇಸಿಕ್ ಆ್ಯಂಡ್ ಕ್ವಾಲಿಫಿಕೇಷನ್ ಡೀಟೇಲ್ಸ್. ಸೊ ಫಸ್ಟ್ ನೋಡಿ ಗೈಸ್, ಡು ಯು ವಾಂಟ್ ಟು ಅಪ್ಲೈ ಅಂಡರ್ ಅಂತ ಇದೆ. ಸೊ ಇದಕ್ಕೆ ಗೈಸ್ ರೆಗ್ಯುಲರ್ ಅಂತ ಸೆಲೆಕ್ಟ್ ಮಾಡಿ. ಫಸ್ಟ್ ಟೈಮ್ ಅಪ್ಲೈ ಮಾಡ್ತಾ ಇದ್ರೆ ರೆಗ್ಯುಲರ್ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಗೈಸ್, ಸರ್ಕಲ್ನ ಸೆಲೆಕ್ಟ್ ಮಾಡಿ, ಬ್ಯಾಂಗ್ಳೂರ್ ಅಂತ. ನೆಕ್ಸ್ಟ್ ಗೈಸ್, ಸ್ಟೇಟ್ ಯು ವಾಂಟ್ ಟು ಅಪ್ಲೈ, ಕರ್ನಾಟಕ ಅಂತ ಚೂಸ್ ಮಾಡಿ. ನೆಕ್ಸ್ಟ್ ಗೈಸ್, ಅಫಿಷಿಯಲ್ ಲ್ಯಾಂಗ್ವೇಜ್ ಕನ್ನಡ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್, ನೀವು SSLC ಅಥವಾ PUCಲಿ ಕನ್ನಡ ಸಬ್ಜೆಕ್ಟ್ ಸ್ಟಡಿ ಮಾಡಿದಿದ್ರೆ ಎಸ್ ಅಂತ ಕ್ಲಿಕ್ ಮಾಡಿ, ಇಲ್ಲಾಂದರೆ ನೋ ಅಂತ ಮೆನ್ಷನ್ ಮಾಡಿ. ನೆಕ್ಸ್ಟ್ ಗೈಸ್, ನಿಮ್ಮ ಕ್ಯಾಟಗರಿನ ಚೂಸ್ ಮಾಡಿ. ಜನರಲ್, OBC, SC ST ಯಾವುದಿದೆ ಆ ಕ್ಯಾಟಗರಿನ ಚೂಸ್ ಮಾಡಿ. ಸೊ ಕ್ಯಾಟಗರಿ ಚೂಸ್ ಆದಮೇಲೆ ಗೈಸ್ ಒಂದ್ಸತಿ ಕನ್ಫರ್ಮ್ ಅಂತ ಕೇಳುತ್ತೆ. ಸೊ ಓಕೆ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಗೈಸ್, 40% ಅಬೌಟ್ ಡಿಸಬಿಲಿಟಿ ಇದ್ರೆ ಎಸ್ ಅಂತ ಕ್ಲಿಕ್ ಮಾಡಿ, ಇಲ್ಲಾಂದರೆ ನೋ ಅಂತ ಮೆನ್ಷನ್ ಮಾಡಿ. ನಿಮ್ಮ ರಿಲಿಜನ್ನ ಸೆಲೆಕ್ಟ್ ಮಾಡಿ, ಯಾವ ರಿಲಿಜನ್ ಇದೆ ಅದನ್ನು ನೀವು ಚೂಸ್ ಮಾಡಿ. ನೆಕ್ಸ್ಟ್, ಡು ಯು ಬಿಲಾಂಗ್ ಟು ರಿಲಿಜಿಯಸ್ ಮೈನಾರಿಟಿ. ಸೊ ಮೈನಾರಿಟಿ ಇದ್ದರೆ ಎಸ್ ಅಂತ ಕ್ಲಿಕ್ ಮಾಡಿ, ಇಲ್ಲಾಂದರೆ ನೋ ಅಂತ ಮೆನ್ಷನ್ ಮಾಡಿ. ನಿಮ್ಮ ಸಿಟಿಸನ್ಶಿಪ್ ಇಂಡಿಯನ್. ನೆಕ್ಸ್ಟ್, ಆರ್ ಯು ಸೀಕಿಂಗ್ ರಿಲ್ಯಾಕ್ಸೇಷನ್ ಅಂಡರ್ ಡೈವೋರ್ಸ್ಡ್ ವುಮನ್ ಜುಡಿಷಿಯಲಿ ಸಪ್ರೇಟೆಡ್. ಸೊ ಈ ಕ್ಯಾಟಗರಿ ಇದ್ದರೆ ಗೈಸ್ ಎಸ್ ಅಂತ ಸೆಲೆಕ್ಟ್ ಮಾಡಿ, ಇಲ್ಲಾಂದರೆ ಸಿಂಪ್ಲಿ ನೋ ಅಂತ ಮೆನ್ಷನ್ ಮಾಡಿ. ನೆಕ್ಸ್ಟ್ ಗೈಸ್, ಎಕ್ಸ್ ಸರ್ವಿಸ್ ಮೆನ್ ಇದ್ದರೆ ಎಸ್ ಅಂತ ಕ್ಲಿಕ್ ಮಾಡಿ, ಇಲ್ಲಾಂದರೆ ನೋ ಅಂತ ಮೆನ್ಷನ್ ಮಾಡಿ. ನೆಕ್ಸ್ಟ್ ಗೈಸ್, ಡಿಸೇಬಲ್ಡ್ ಎಕ್ಸ್ ಸರ್ವಿಸ್ ಮೆನ್ ಇದ್ದರೆ ಎಸ್ ಅಂತ ಕ್ಲಿಕ್ ಮಾಡಿ, ಇಲ್ಲಾಂದರೆ ಸಿಂಪ್ಲಿ ನೋ ಮೇಲೆ ಕ್ಲಿಕ್ ಮಾಡಿ.
ನೆಕ್ಸ್ಟ್ ಗೈಸ್ ಡಿಪೆಂಡೆಂಟ್ ಆಫ್ ಸರ್ವಿಸ್ ಕಿಲ್ಡ್ ಇನ್ ಆಕ್ಷನ್, ಸೊ ಈ ಕ್ಯಾಟಗರಿ ಇದ್ರೆ ಎಸ್ ಅಂತ ಕ್ಲಿಕ್ ಮಾಡಿ, ಇಲ್ಲಾಂದ್ರೆ ಸಿಂಪ್ಲಿ ನೋ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ SBI ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ಎಸ್ ಅಂತ ಕ್ಲಿಕ್ ಮಾಡಿ, ಇಲ್ಲಾಂದ್ರೆ ಸಿಂಪ್ಲಿ ನೋ ಮೇಲೆ ಕ್ಲಿಕ್ ಮಾಡಿ. ಅಂಡ್ ಗೈಸ್ ಹ್ಯಾವ್ ಯು ವರ್ಕ್ಡ್ ಅರ್ಲಿಯರ್, ಸೊ ಮುಂಚೆ ಕೆಲಸ ಮಾಡಿದ್ದಿದ್ರೆ ಎಸ್ ಅಂತ ಕ್ಲಿಕ್ ಮಾಡಿ, ಇಲ್ಲಾಂದ್ರೆ ಸಿಂಪ್ಲಿ ನೋ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಗೈಸ್ ಡೂ ಹ್ಯಾವ್ ರೆಕಾರ್ಡ್ ಆಫ್ ರೀಪೇಮೆಂಟ್ ಆಫ್ ಲೋನ್ಸ್ ಅಂಡ್ ಕ್ರೆಡಿಟ್ಸ್, ಸೊ ಲೋನ್ಸ್ ಏನಾದರೂ ಇದ್ರೆ ಎಸ್ ಅಂತ ಕ್ಲಿಕ್ ಮಾಡಿ, ಇಲ್ಲಾಂದ್ರೆ ಸಿಂಪ್ಲಿ ನೋ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಗೈಸ್ ಇಸ್ ದರ್ ಎನಿ ರಿಪೋರ್ಟ್, ಸೊ ನಿಮ್ದು ಯಾವುದಾದ್ರೂ ರಿಪೋರ್ಟ್ ಇದ್ರೆ ಗೈಸ್ ಎಸ್ ಅಂತ ಕ್ಲಿಕ್ ಮಾಡಿ, ಇಲ್ಲಾಂದ್ರೆ ಸಿಂಪ್ಲಿ ನೋ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಗೈಸ್ ನಿಮ್ಮ ಪ್ರಿಲಿಮ್ಸ್ದು ಎಕ್ಸಾಮಿನೇಷನ್ ಸೆಂಟರ್ನ ಚೂಸ್ ಮಾಡಿ, ಕರ್ನಾಟಕ. ನೆಕ್ಸ್ಟ್ ನಿಮ್ಮ ಸ್ಟೇಟ್ ಕೋಡ್ 24. ನೆಕ್ಸ್ಟ್ ಗೈಸ್ ಪ್ರಿಲಿಮ್ ಎಕ್ಸಾಮಿನೇಷನ್ದು ಸೆಂಟರ್ನ ಚೂಸ್ ಮಾಡಿ. ಸೊ ಇಲ್ಲಿ ಗೈಸ್ ಡಿಫ್ರೆಂಟ್ ಸ್ಟೇಟ್ಸ್ ಇದೆ, ಬಳ್ಳಾರಿ, ಬೆಲ್ಗಾಂ, ಬೆಂಗಳೂರು, ದಾವಣಗೆರೆ, ಗುಲ್ಬರ್ಗ, ಹಾಸನ್, ಹುಬ್ಳಿ ಧಾರವಾಡ, ಮಂಡ್ಯ, ಮ್ಯಾಂಗ್ಳೂರ್, ಮೈಸೂರು, ಶಿವಮೊಗ್ಗ, ಉಡುಪಿ. ಸೊ ನಿಮಗೆ ಯಾವ್ದು ಕನ್ವೀನಿಯಂಟ್ ಇದೆ ಅದನ್ನು ನೀವು ಚೂಸ್ ಮಾಡ್ಬೋದು. ನೆಕ್ಸ್ಟ್ ಗೈಸ್ ಸ್ಟೇಟ್ ಟು ವಿಚ್ ಮೇನ್ಸ್ ಎಕ್ಸಾಮಿನೇಷನ್, ಸೊ ನಿಮಗೆ ಮೇನ್ಸ್ ಎಕ್ಸಾಮಿನೇಷನ್ದು ಸ್ಟೇಟ್ನ ಚೂಸ್ ಮಾಡಿ, ಕರ್ನಾಟಕ. ನೆಕ್ಸ್ಟ್ ಗೈಸ್ ಅದೇ ಥರ ಸೆಂಟರ್ಸ್ ಇದೆ, ಸೊ ನಿಮಗೆ ಯಾವ್ದು ಕನ್ವೀನಿಯಂಟ್ ಇದೆ ಆ ಸೆಂಟರ್ನ ನೀವು ಚೂಸ್ ಮಾಡ್ಬೋದು. ಸೊ ಕರ್ನಾಟಕದಲ್ಲಿ ಡಿಫ್ರೆಂಟ್ ಸಿಟೀಸ್ ಇದೆ ಗೈಸ್, ಸೊ ನಿಮಗೆ ಯಾವ್ದು ಕನ್ವೀನಿಯಂಟ್ ಇದೆ ಅದನ್ನು ನೀವು ಚೂಸ್ ಮಾಡ್ಬೋದು. ನಿಮ್ಮ ID ಕನ್ಫರ್ಮೇಷನ್ ಮಾಡಿ, ಸೊ ಈ ಬಾಕ್ಸ್ನ ಚೆಕ್ ಮಾಡಿ. ನೆಕ್ಸ್ಟ್ ಗೈಸ್ ID ಪ್ರೂಫ್ನ ಸೆಲೆಕ್ಟ್ ಮಾಡಿ. ಸೊ ID ಪ್ರೂಫಲ್ಲಿ ಗೈಸ್ ಪಾಸ್ಪೋರ್ಟ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ವೋಟರ್ಸ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ID ಕಾರ್ಡ್ ಆಫ್ ಸ್ಕೂಲ್ ಆರ್ ಕಾಲೇಜ್, ಈ ಥರ ಇದೆ ಗೈಸ್. ಸೊ ನಿಮ್ಮ ಹತ್ರ ಯಾವುದು ID ಕಾರ್ಡ್ ಇದೆ ಅದನ್ನು ನೀವು ಚೂಸ್ ಮಾಡಿಬಿಟ್ಟು ಆ ಥರದ ನಂಬರ್ನ ಎಂಟರ್ ಮಾಡಿ. ID ಕಾರ್ಡ್ ಚೂಸ್ ಆದಮೇಲೆ ಆ ID ಕಾರ್ಡ್ದು ನಂಬರ್ನ ಎಂಟರ್ ಮಾಡಿ. ಇವಾಗ ಪರ್ಸನಲ್ ಡೀಟೇಲ್ಸ್, ಸೊ ಫಸ್ಟ್ ಗೈಸ್ ನಿಮ್ಮ ಡೇಟ್ ಆಫ್ ಬರ್ತ್ನ ಎಂಟರ್ ಮಾಡಿ. ನೆಕ್ಸ್ಟ್ ನಿಮ್ಮ ಜೆಂಡರ್ನ ಸೆಲೆಕ್ಟ್ ಮಾಡಿ, ಮೇಲ್ ಫಿಮೇಲ್ ಯಾವ ಜೆಂಡರ್ ಇದೆ ಅದನ್ನು ಸೆಲೆಕ್ಟ್ ಮಾಡಿ. ಟ್ವಿನ್ ಬ್ರದರ್ ಇದ್ರೆ ಎಸ್ ಅಂತ ಕ್ಲಿಕ್ ಮಾಡಿ, ಇಲ್ಲಾಂದರೆ ನೋ ಅಂತ ಕ್ಲಿಕ್ ಮಾಡಿ. ಮಾರ್ಷಿಯಲ್ ಸ್ಟೇಟಸ್ ಯಾವುದಿದೆ ಅದನ್ನು ನೀವು ಚೂಸ್ ಮಾಡಿ. ನಿಮ್ಮ ಫಾದರ್ಸ್ ನೇಮ್ ಆ್ಯಂಡ್ ಮದರ್ಸ್ ನೇಮ್ನ ಎಂಟರ್ ಮಾಡಿ. ಸೊ SSLCಯಲ್ಲಿ ಯಾವ ಥರ ಇದೆ ಅದೇ ಥರ ನಿಮ್ಮ ಡೀಟೇಲ್ಸ್ನ ಎಂಟರ್ ಮಾಡಿ. ನೆಕ್ಸ್ಟ್ ಗೈಸ್ ಮದರ್ಸ್ ನೇಮ್, ಫಾದರ್ಸ್ ಆ್ಯಂಡ್ ಮದರ್ಸ್ ನೇಮ್ ಆದಮೇಲೆ ನಿಮ್ಮ ಅಡ್ರೆಸ್ನ ಎಂಟರ್ ಮಾಡಬೇಕು. ಸೊ ಇಲ್ಲಿ ಗೈಸ್ ನಿಮ್ಮ ಅಡ್ರೆಸ್ನ ಎಂಟರ್ ಮಾಡಿ. ಸೊ ಗೈಸ್ ಇಲ್ಲಿ ನಿಮ್ಮ ಅಡ್ರೆಸ್ನ ಎಂಟರ್ ಮಾಡಿ. ನೆಕ್ಸ್ಟ್ ನಿಮ್ಮ ಡಿಸ್ಟ್ರಿಕ್ಟ್ನ ಚೂಸ್ ಮಾಡಿ, ಯಾವ ಡಿಸ್ಟ್ರಿಕ್ಟ್ ಇದೆ ಆ ಡಿಸ್ಟ್ರಿಕ್ಟ್ನ ಚೂಸ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಸ್ಟೇಟ್ನ ಸೆಲೆಕ್ಟ್ ಮಾಡಿ. ಆ್ಯಂಡ್ ನಿಮ್ಮ ಏರಿಯಾದು ಪಿನ್ ಕೋಡ್ನ ಎಂಟರ್ ಮಾಡಿ. ಸೊ ಎಲ್ಲ ಡೀಟೇಲ್ಸ್ ಫಿಲ್ ಆದಮೇಲೆ ಗೈಸ್ ನಿಮ್ಮ ಕೊರೆಸ್ಪಾಂಡೆನ್ಸ್ ಆ್ಯಂಡ್ ಪರ್ಮನೆಂಟ್ ಅಡ್ರೆಸ್ ಸೇಮ್ ಇದ್ದರೆ ಇಲ್ಲಿ ಈ ಬಾಕ್ಸ್ ಮೇಲೆ ಚೆಕ್ ಮಾಡಿ. ಇಲ್ಲ ಅಂದರೆ ಗೈಸ್ ನಿಮ್ಮದು ಸಪ್ರೇಟ್ ಇದ್ದರೆ ನೀವು ಮ್ಯಾನ್ಯುಯಲ್ ಆಗಿ ಸಪ್ರೇಟ್ ಡೀಟೇಲ್ಸ್ನ ಎಂಟರ್ ಮಾಡ್ಬೋದು. ನೆಕ್ಸ್ಟ್ ಗೈಸ್ GSTಗೆ ಪರ್ಮನೆಂಟ್ ಅಡ್ರೆಸ್ನ ಸೆಲೆಕ್ಟ್ ಮಾಡಿ. ಸೊ 750 ರೂಪೀಸ್ ಫೀಸ್ ಇದೆ ಜನರಲ್ ಕ್ಯಾಂಡಿಡೇಟ್ಸ್ಗೆ. ಸೊ ಎಲ್ಲ ಕ್ಲಿಕ್ ಆದಮೇಲೆ ವ್ಯಾಲಿಡೇಟ್ ಯುವರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಿ ಗೈಸ್ ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬಂದಿದೆ. ಸೊ ಓಕೆ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಗೈಸ್ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಗೈಸ್ ಇವಾಗ ನಿಮ್ಮ ಕ್ವಾಲಿಫಿಕೇಷನ್ ಡೀಟೇಲ್ಸ್ನ ಎಂಟರ್ ಮಾಡಬೇಕು. ಸೊ ಇಲ್ಲಿ ಗೈಸ್ ನಿಮ್ಮ ಕ್ವಾಲಿಫಿಕೇಷನ್ನ ಸೆಲೆಕ್ಟ್ ಮಾಡಿ. ನೀವು ಅಪಿಯರ್ ಇದ್ದೀರಾ ಅಥವಾ ಪಾಸ್ಟ್ ಇದ್ದೀರಾ, ಯಾವ ಕ್ಯಾಂಡಿಡೇಟ್ ಇದ್ದೀರಾ ಆ ಕ್ಯಾಂಡಿಡೇಟ್ನ ಚೂಸ್ ಮಾಡಿ. ನೆಕ್ಸ್ಟ್ ನಿಮ್ಮ ಡಿಗ್ರಿನ ಚೂಸ್ ಮಾಡಿ, ಯಾವ ಡಿಗ್ರಿ ಇದೆ, ಆರ್ಟ್ಸ್, ಕಾಮರ್ಸ್, ಸೈನ್ಸ್, ಇಂಜಿನಿಯರಿಂಗ್, ಮ್ಯಾನೇಜ್ಮೆಂಟ್ ಯಾವುದಿದೆ ಅದನ್ನು ಚೂಸ್ ಮಾಡಿ. ನಿಮ್ಮ ನೇಮ್ ಆಫ್ ಕಾಲೇಜ್ ಅಥವಾ ಯೂನಿವರ್ಸಿಟಿ ನೇಮ್ನ ಎಂಟರ್ ಮಾಡಿ. ನೆಕ್ಸ್ಟ್ ಯಾವ ಇಯರಲ್ಲಿ ಪಾಸ್ಔಟ್ ಆಗಿದ್ದೀರಾ ಆ ಇಯರ್ನ ಮತ್ತು ಡೇಟ್ನ ಚೂಸ್ ಮಾಡಿ. ನೆಕ್ಸ್ಟ್ ನಿಮ್ಮ ಡಿಗ್ರಿದು ಪರ್ಸೆಂಟೇಜ್ನ ಎಂಟರ್ ಮಾಡಿ. ನೆಕ್ಸ್ಟ್ ಗೈಸ್ ನಿಮ್ಮ ಕ್ಲಾಸ್ನ ಸೆಲೆಕ್ಟ್ ಮಾಡಿ, ಯಾವ ಕ್ಲಾಸಲ್ಲಿ ಪಾಸ್ಔಟ್ ಆಗಿದ್ದೀರಾ. ಈ ಥರ ಗೈಸ್ ನೀವು ನಿಮ್ಮ ಕ್ವಾಲಿಫಿಕೇಷನ್ಸ್ನ ಎಂಟರ್ ಮಾಡ್ಬೋದು. PG ಮಾಡಿದಿದ್ರೆ, ಪ್ರೊಫೆಷನಲ್ ಕ್ವಾಲಿಫಿಕೇಷನ್ ಮಾಡಿದರೆ ಎಂಟರ್ ಮಾಡ್ಬೋದು. ನೆಕ್ಸ್ಟ್ ಗೈಸ್ ನಿಮಗೆ ಏನಾದರೂ ಎಕ್ಸ್ಪೀರಿಯನ್ಸ್ ಇದ್ದರೆ ಇಲ್ಲಿ ನೀವು ಎಕ್ಸ್ಪೀರಿಯನ್ಸ್ನ ಎಂಟರ್ ಮಾಡ್ಬೋದು. ಆ್ಯಂಡ್ ಪ್ರೆಸೆಂಟ್ಲಿ ವರ್ಕ್ ಮಾಡ್ತಾ ಇದ್ದರೆ ಇಲ್ಲಿ ನೀವು ನಿಮ್ಮ ಡೀಟೇಲ್ಸ್ನ ಫಿಲ್ ಮಾಡ್ಬೋದು. ಏನೂ ವರ್ಕ್ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೆ ಗೈಸ್ ಸಿಂಪ್ಲಿ ನೋ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಗೈಸ್ SC/ST ಕ್ಯಾಂಡಿಡೇಟ್ಸ್ಗೆ ಫ್ರೀ ಕೋಚಿಂಗ್ ಇರುತ್ತೆ ಗೈಸ್. ಸೊ ಅದನ್ನು ಆಕ್ಸೆಸ್ ಮಾಡೋಕ್ಕೆ ಇಲ್ಲಿ ಎಸ್ ಮೇಲೆ ಕ್ಲಿಕ್ ಮಾಡಿ. ಓನ್ಲಿ ಫಾರ್ SC/ST ಕ್ಯಾಂಡಿಡೇಟ್ಸ್. ಸೊ SC/ST ಕ್ಯಾಂಡಿಡೇಟ್ಸ್ ಇದನ್ನು ಫಿಲ್ ಮಾಡಬೇಕು. ನೆಕ್ಸ್ಟ್ ಗೈಸ್ ನಿಮಗೆ ಯಾವ ಲ್ಯಾಂಗ್ವೇಜ್ ಬರುತ್ತೆ ಆ ಲ್ಯಾಂಗ್ವೇಜ್ನ ಇಲ್ಲಿ ಎಂಟರ್ ಮಾಡಿಬಿಟ್ಟು ನಿಮಗೆ ರೀಡ್, ರೈಟ್ ಆ್ಯಂಡ್ ಸ್ಪೀಕ್ ಯಾವ್ದು ಬರುತ್ತೆ ಅದನ್ನು ನೀವು ಟಿಕ್ ಮಾಡಬೇಕು. ಸೊ ಈ ಥರ ಗೈಸ್ ಫಿಲ್ ಮಾಡಿಬಿಟ್ಟು ನಿಮ್ಮ ಡೀಟೇಲ್ಸ್ನ ಚೆಕ್ ಮಾಡಿ. ಎಲ್ಲ ಕರೆಕ್ಟ್ ಇದ್ದರೆ ವ್ಯಾಲಿಡೇಟ್ ಯುವರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಿ ಗೈಸ್ ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬಂದಿದೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಆದಮೇಲೆ ಗೈಸ್ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಿ ಗೈಸ್ ಇದು ನಿಮ್ಮ ಅಪ್ಲಿಕೇಶನ್ ಫಾರ್ಮ್ದು ಪ್ರಿವ್ಯೂ. ಇಲ್ಲಿ ನಿಮ್ಮ ಡೀಟೇಲ್ಸ್ನ ಚೆಕ್ ಮಾಡಿ. ನೆಕ್ಸ್ಟ್ ಗೈಸ್ ಇಲ್ಲಿ ಟಿಕ್ ಮಾಡಿ ಐ ಕನ್ಫರ್ಮ್ ದ ಫೋಟೋ ಅಂತ. ಸೊ ಗೈಸ್ ಇಲ್ಲಿ ಡೀಟೇಲ್ಸ್ ಇದೆ, ಚೆಕ್ ಮಾಡ್ಬೋದು. ನೆಕ್ಸ್ಟ್ ಗೈಸ್ ಇಲ್ಲೂ ಕೂಡ ಡೀಟೇಲ್ಸ್ ಇದೆ. ಸೊ ಇಲ್ಲಿ ಡಿಕ್ಲರೇಷನ್ ಇದೆ, ಫಸ್ಟ್ ಡಿಕ್ಲರೇಷನ್ನ ಎಕ್ಸೆಪ್ಟ್ ಮಾಡಿ, ಐ ಅಗ್ರಿ ಅಂತ ಮೇಲೆ ಕ್ಲಿಕ್ ಮಾಡಿ ಗೈಸ್. ನೆಕ್ಸ್ಟ್ ಇಲ್ಲಿ ಸಿಗ್ನೇಚರ್ ಕೂಡಲ್ಲಿ ಕೂಡ ಗೈಸ್ ಐ ಕನ್ಫರ್ಮ್ ಅಂತ ಕ್ಲಿಕ್ ಮಾಡಿ. ಫೈನಲಿ ಗೈಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಗೈಸ್
ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ಒಂದ್ಸತಿ ನಿಮ್ಮ ಡೀಟೇಲ್ಸ್ ವೆರಿಫೈ ಮಾಡಿ, ಏನಾದರೂ ಕರೆಕ್ಷನ್ಸ್ ಇದ್ದರೆ ಈಗಲೇ ಕರೆಕ್ಷನ್ಸ್ ಮಾಡಿ. ಸೊ ಗೈಸ್ ಎಲ್ಲ ಕರೆಕ್ಟ್ ಇದ್ದರೆ ಓಕೆ ಮೇಲೆ ಕ್ಲಿಕ್ ಮಾಡಿ. ಆರ್ ಯು ಶ್ಯೂರ್ ವಾಂಟ್ ಟು ಕಂಟಿನ್ಯೂ ಅಂತ ಇದೆ, ಸೊ ಓಕೆ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಗೈಸ್ ಇಲ್ಲಿ ನಿಮ್ಮ ಥಂಬ್ ಇಂಪ್ರೆಷನ್ ಆ್ಯಂಡ್ ಹ್ಯಾಂಡ್ ರಿಟನ್ ಡಿಕ್ಲರೇಷನ್ನ ಎಂಟರ್ ಮಾಡಬೇಕು. ಸೊ ಗೈಸ್ ಇಲ್ಲಿ ಗೈಡ್ಲೈನ್ಸ್ ಇದೆ, ನೀವು ಚೆಕ್ ಮಾಡ್ಬೋದು. ಸೊ ನೋಡ್ಬೋದು ಗೈಸ್ ಗೈಡ್ಲೈನ್ಸ್. ಸೊ ಇಲ್ಲಿ ಫಸ್ಟ್ ಥಂಬ್ ಇಂಪ್ರೆಷನ್ಗೆ ಗೈಸ್ ನೀವು ವೈಟ್ ಪೇಪರಲ್ಲಿ ಬ್ಲ್ಯಾಕ್ ಆರ್ ಬ್ಲೂ ಇಂಕ್ಲೆ ನಿಮ್ಮ ಥಂಬ್ ಇಂಪ್ರೆಷನ್ನ ಮಾಡಬೇಕು. ಸೊ ಇದರಲ್ಲಿ ಗೈಸ್ 240 to 240 ಪಿಕ್ಸೆಲ್ಸ್ ಇರಬೇಕು ಆ್ಯಂಡ್ ಫೈಲ್ ಸೈಜ್ 20 to 50 KB ಆ್ಯಂಡ್ ಫೈಲ್ ನೇಮ್ ಗೈಸ್ JPG ಅಥವಾ JPEG ಇರಬೇಕು. ಸೊ ಇದು ಗೈಸ್ ಥಂಬ್ ಇಂಪ್ರೆಷನ್. ಆ್ಯಂಡ್ ನೆಕ್ಸ್ಟ್ ಗೈಸ್ ಡಿಕ್ಲರೇಷನ್ಗೆ 800 to 400 ಪಿಕ್ಸೆಲ್ಸ್ ಆ್ಯಂಡ್ ಸೈಜ್ 50 to 100 KB. ನಿಮ್ಮ ಡಾಕ್ಯುಮೆಂಟ್ಸ್ನ ಈ ಡೈಮೆನ್ಷನ್ಸ್ಗೆ ಅಡ್ಜಸ್ಟ್ ಮಾಡಿಬಿಟ್ಟು ಆಮೇಲೆ ಅಪ್ಲೋಡ್ ಮಾಡಿ. ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫಸ್ಟ್ ನಿಮ್ಮ ಥಂಬ್ ಇಂಪ್ರೆಷನ್ನ ಸೆಲೆಕ್ಟ್ ಮಾಡಿ. ನೋಡಿ ಗೈಸ್ ಈ ಥರ ಬಂದಿದೆ. ಸೊ ಓಕೆ ಮೇಲೆ ಕ್ಲಿಕ್ ಮಾಡಿ. ಇದೇ ಥರ ಗೈಸ್ ನಿಮ್ಮ ಹ್ಯಾಂಡ್ ರಿಟನ್ ಡಿಕ್ಲರೇಷನ್ನು ಅಕ್ಸೆಪ್ಟ್ ಮಾಡಿ. ಸೊ ನೋಡಿ ಗೈಸ್ ಇಲ್ಲಿ ಪ್ರಿವ್ಯೂ ಇದೆ. ಸೊ ಇಲ್ಲಿ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ನಿಮ್ಮ ಡಾಕ್ಯುಮೆಂಟ್ಸ್ನ ಚೆಕ್ ಮಾಡ್ಬೋದು. ಫೈನಲಿ ಗೈಸ್ ಎರಡು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಆದಮೇಲೆ ಇಲ್ಲಿ ಸೆಕ್ಯೂರಿಟಿ ಕೋಡ್ ಇದೆ, ಸೆಕ್ಯೂರಿಟಿ ಕೋಡ್ನ ಫಿಲ್ ಮಾಡಿ. ಸೊ ಸೆಕ್ಯೂರಿಟಿ ಕೋಡ್ ಫಿಲ್ ಆದಮೇಲೆ ಗೈಸ್ ಫೈನಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಆರ್ ಯು ವಾಂಟ್ ಟು ಕಂಟಿನ್ಯೂ ಅಂತ ಇದೆ, ಸೊ ಓಕೆ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಗೈಸ್ ಇವಾಗ ಪೇಮೆಂಟ್ ಪ್ರೊಸೀಜರ್. ಸೊ ಜನರಲ್ ಕ್ಯಾಂಡಿಡೇಟ್ಸ್ಗೆ 750 rupees ಫೀಸ್ ಇದೆ. ಸೊ ಗೈಸ್ ಇಲ್ಲಿ ಸೆಕ್ಯೂರಿಟಿ ಕೋಡ್ನ ಎಂಟರ್ ಮಾಡಿಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಫೈನಲಿ ಗೈಸ್ ನಿಮ್ಮ ಡಾಕ್ಯುಮೆಂಟ್ಸ್ನ ನಿಮ್ಮ ಡೀಟೇಲ್ಸ್ನ ಎಲ್ಲ ಕ್ಲೀನಾಗಿ ವೆರಿಫೈ ಮಾಡಿ, ಯಾಕಂದರೆ ಒಂದ್ಸತಿ ನೀವು ಸಬ್ಮಿಟ್ ಮಾಡಿದ್ರೆ ಮತ್ತೆ ಕರೆಕ್ಷನ್ಸ್ ಮಾಡೋಕ್ಕಾಗಲ್ಲ. ಸೊ ಗೈಸ್ ಫೈನಲಿ ಎಲ್ಲ ಕರೆಕ್ಟ್ ಇದ್ದರೆ ನಿಮ್ಮ ಪೇಮೆಂಟ್ ಪೋರ್ಟಲ್ ಓಪನ್ ಆಗುತ್ತೆ. ಸೊ ನೋಡ್ಬೋದು ಇಲ್ಲಿ ನೀವು ನಿಮ್ಮ ಪೇಮೆಂಟ್ನ ಮಾಡ್ಬೋದು. ಡಿಫ್ರೆಂಟ್ ಆಪ್ಷನ್ಸ್ ಇದೆ, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ಇಂಟರ್ನೆಟ್ ಬ್ಯಾಂಕಿಂಗ್, UPI, QR ಕೋಡ್. ಸೊ ನಿಮಗೆ ಯಾವ್ದು ಕನ್ವೆಂಟ್ ಇದೆ ಅದನ್ನು ನೀವು ಚೂಸ್ ಮಾಡ್ಬೋದು. ಸೊ ATM ಇಂದ ಮಾಡಬೇಕು ಅಂದರೆ ಗೈಸ್ ಡೆಬಿಟ್ ಕಾರ್ಡ್ನ ಚೂಸ್ ಮಾಡಿಬಿಟ್ಟು ಇಲ್ಲಿ ನಿಮ್ಮ ಡೀಟೇಲ್ಸ್ನ ಎಂಟರ್ ಮಾಡಿ. ಸೊ ಡೀಟೇಲ್ಸ್ ಎಂಟರ್ ಮಾಡಿಬಿಟ್ಟು ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಪೇಮೆಂಟ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಪ್ರೊಸೀಜರ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಗುತ್ತೆ. ಸೊ ಲಾಸ್ಟ್ ನೀವು ಇವಾಗ ಅಪ್ಲಿಕೇಶನ್ ಫಾರ್ಮ್ದು ಪ್ರಿಂಟ್ಔಟ್ನ ತಗೋಬೇಕು. ಸೊ ಗೈಸ್ ಪೇಮೆಂಟ್ ಆದಮೇಲೆ ಮತ್ತೆ ವೆಬ್ಸೈಟ್ನ ವಿಸಿಟ್ ಮಾಡಿ. ಸೊ ಇಲ್ಲಿ ಗೈಸ್ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್, ನಿಮ್ಮ ಪಾಸ್ವರ್ಡ್ ಆ್ಯಂಡ್ ಸೆಕ್ಯೂರಿಟಿ ಕೋಡ್ನ ಫಿಲ್ ಮಾಡಿಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದು ಗೈಸ್ ನಿಮ್ಮ ಅಪ್ಲಿಕೇಶನ್ ಫಾರ್ಮ್. ಇದನ್ನು ನೀವು ಪ್ರಿಂಟ್ಔಟ್ ತಗೊಂಡು ಸೇವ್ ಮಾಡ್ಬೋದು. ಸೊ ಇಷ್ಟು ಮಾಡಿದ್ರೆ ಗೈಸ್ ನಿಮ್ಮ ಅಪ್ಲಿಕೇಶನ್ ಪ್ರೊಸೀಜರ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಗುತ್ತೆ. ಸೊ ಗೈಸ್ ಐ ಹೋಪ್ ನಿಮಗೆ ಈ ಅಪ್ಲಿಕೇಶನ್ ಫಾರ್ಮ್ ಪ್ರೊಸೀಜರ್ ಬಗ್ಗೆ ಎಲ್ಲ ಡೀಟೇಲ್ಸ್ ಕವರ್ ಆಗಿದೆ. ಗೈಸ್ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ಫ್ರೆಂಡ್ಸ್ ಇದೇ ಥರ ಜಾಬ್ ನ್ಯೂಸ್ ಆ್ಯಂಡ್ ಹೆಚ್ಚಿನ ಮಾಹಿತಿಗಾಗಿ ನೀವು ನಮಗೆ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಬೋದು. ಸೊ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.